ಓಕೆ. ಇವಾಗ ಲಾಸ್ಟ್ ಟೈಮು ಕುಮಾರಣ್ಣನ ಎಲೆಕ್ಷನ್ ಟೈಮಲ್ಲೂ ಹಿಂದೆ ಇದ್ವಿ, ಆಮೇಲೆ ಸಡನ್ನಾಗಿ 15,000 ಲೀಡಿಂದ ಮುಂದೆ ಬಂದ್ವಿ. ಇದು ಮಾಮೂಲಿ. ಇವಾಗ ಎಲ್ಲೋ ಇವ್ರ ಫಾಲೋವರ್ಸ್ ಇರೋ ಜಾಗದಲ್ಲಿ ನೋಡಿ, ಸಿ ಪಿ ಯೋಗೇಶ್ವರ್ ಈಸ್ ನಾಟ್ ಎ ಸಿಂಪಲ್ ಪರ್ಸನ್. ಅವ್ರಿಗಂತ ಒಂದು ವರ್ಚಸ್ ಇದೆ, ಫಾಲೋವರ್ಸ್ ಇದ್ದಾರೆ. 6 times ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋವಂಥ ವ್ಯಕ್ತಿ. ಇವಾಗ ಪ್ರಾಬ್ಲಮ್ ಏನಂದರೆ, ಫಸ್ಟು ನಮ್ಗೆ ಸ್ವಲ್ಪ ಹಿಂದೆ ಇತ್ತು, ಆಮೇಲೆ 1800ರಿಂದ ಮುಂದಕ್ಕೆ ಬಂದ್ವಿ, ಇವಾಗ ಅವ್ರು ಮುಂದಕ್ಕೆ ಬಂದಿದ್ದಾರೆ. ಇನ್ನು ನಮ್ಮ ಗ್ರಾಮೀಣ ಭಾಗ ಏನಿದೆಯೋ ಈ ಕಡೆ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ, ಇನ್ನು ಟೈಮ್ ಇದೆ. ಅಭಿ ಪಿಕ್ಚರ್ ಬಾಕಿ. ಓಕೆ ಓಕೆ ಬಾಲಕೃಷ್ಣ ಅವರೇ, ಸ್ವಲ್ಪ ನಿಮಗೊಂಚೂರು ಚೇತರಿಕೆ ಕಂಡಂಗೆ ಆಯಿತು. ಪ್ರಾರಂಭದಲ್ಲೂ ಕೂಡ ಆರಂಭಿಕ ಮುನ್ನಡೆಯನ್ನು ಚನ್ನಪಟ್ಟಣದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಈಗ 7ನೇ ಸುತ್ತಿನ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅದು ಸ್ವಲ್ಪ ಏನು 4,000 ಚಿಲ್ಲರಷ್ಟು ಅಂತರ ಆಗ್ತಾ ಇದೆ. ಏನು ಹೇಳ್ತೀರಿ? ಅಲ್ಲ, ಖಂಡಿತವಾಗೂ ನಮಗೆ ಚನ್ನಪಟ್ಟಣದ್ದು ಏನು ಆಶ್ಚರ್ಯ ಅಲ್ಲ, ಅದು ನಿರೀಕ್ಷಿತ ಫಲಿತಾಂಶ. ಯಾಕಂತೇಳಿದ್ರೆ ಆರಂಭದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಚನ್ನಪಟ್ಟಣದಲ್ಲಿ ಹೆಜ್ಜೆ ಇಟ್ಟಿವಿ. ಅದಕ್ಕೆ ಬಹಳ ಮುಖ್ಯ ಯಾರು ಇದು ಅಂತ ಹೇಳಿದ್ರೆ, ನಮ್ಮ ಸನ್ಮಾನ್ಯ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಚಾಣಾಕ್ಷ ನಡೆ. ಅವರು ಏನು ಆ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲುವು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಒಳ್ಳೆ ಸ್ಟ್ರಾಟಜಿಯನ್ನು ಅವರು ಮೂವ್ ಮಾಡಿದ್ರು. ಕಾರಣ ಏನಂತ ಹೇಳಿದ್ರೆ, ರೀಸೆಂಟ್ ಚುನಾವಣೆಯಲ್ಲಿ ಅವರ ಸಹೋದರರು ಅಲ್ಲಿ ಪರಾಭವಗೊಂಡರು. ಆದರೂ ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಕೂಡ ವಿರೋಧ ಮಾಡಿದರು, BJP ಪಕ್ಷದಲ್ಲಿದ್ದರು. ಆದರೂ ಕೂಡ ಅದು ಯಾವುದನ್ನು ಲೆಕ್ಕ ಹಾಕ್ದಂಗೆ ನಾವು ಸಂಪೂರ್ಣವಾಗಿ ಅವ್ರಿಗೆ ಯಾವಾಗ BJP ಪಕ್ಷ ತಿರಸ್ಕಾರ ಮಾಡ್ತು, ಸೊ ಕೂಡಲೇ DK ಶಿವಕುಮಾರ್ ಅವರು ಯಾವುದೇ ಒಂದು ಸ್ವಾರ್ಥ ಈ ಒಂದು ರಾಜಕಾರಣಕ್ಕೆ ಬೆಲೆ ಕೊಡದೆ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಚನ್ನಪಟ್ಟಣದಲ್ಲಿ ನಾವು ಯಾವ ರೀತಿಯಾಗಿ ನನ್ನ ಪಕ್ಷವನ್ನು ಗೆಲ್ಲಿಸ್ಕೋಬೇಕು ಅಂತೇಳಿ ಚಿಂತನೆ ಮಾಡಿ, ಸೊ ಇಮ್ಮಿಡಿಯೇಟಾಗಿ ಕೂಡಲೇ ಅವರು ಬಂದಾಗ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದರು. ಅದನ್ನು ಆವಾಗ DK ಶಿವಕುಮಾರ್ ಅವರು ಕೂಡ ಸಂತೋಷವಾಗಿ ಅವರಿಗೆ ಬಿ ಫಾರಮನ್ನು ಕೊಟ್ಟರು. ಸೊ ಯಾಕಂತ ಹೇಳಿದ್ರೆ ಚನ್ನಪಟ್ಟಣದ ಕ್ಷೇತ್ರದಲ್ಲಿ ಶಿಗ್ಗಾವಿಯ ಅಪ್ಡೇಟ್ ನೋಡೋಣ. ಶಿಗ್ಗಾವಿಯ ಫಲಿತಾಂಶದಲ್ಲಿ ಹಾವು ಏಣಿ ಆಟ. ಯಾಸಿರ್ ಪಠಾಣ್ ಭರತ್ ನಡುವೆ ಜಿದ್ದಾಜಿದ್ದಿ. 998 ಮತಗಳಿಂದ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಶಿಗ್ಗಾವಿ ಫಲಿತಾಂಶದಲ್ಲಿ ಹಾವು ಏಣಿ ಆಟ ಜೋರಾಗಿದೆ. ಯಾಸಿರ್ ಪಠಾಣ್ ಭರತ್ ನಡುವೆ ನೆಕ್ ಟು ನೆಕ್ ಫೈಟ್, ನೇರ ಹಣಾಹಣಿ. 998 ಮತಗಳಿಂದ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಇದು ಶಿಗ್ಗಾವಿಯ ಫಲಿತಾಂಶದಲ್ಲಿ ಇರುವಂಥ ವಾತಾವರಣ. ಯಾಸಿರ್ ಪಠಾಣ್ ಭರತ್ ನಡುವೆ ಜಿದ್ದಾಜಿದ್ದಿ. ಈ ಸಲ ಕಾಂಗ್ರೆಸ್ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇರುವಂಥ ಒಡಕನ್ನ ಶಮನ ಮಾಡಿಕೊಂಡಿರುವ ಪರಿಣಾಮ ಬಹುಶಃ ಇಂಥದ್ದೊಂದು ಪ್ರಬಲವಾದ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಶಿಗ್ಗಾವಿಯಲ್ಲಿ ಅಲ್ಪಸಂಖ್ಯಾತ ಮತಗಳು ಜೋರಾಗಿವೆ. ಇನ್ನು ಮಹಾರಾಷ್ಟ್ರದಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಮಹಾರಾಷ್ಟ್ರದಲ್ಲಿ BJPಯ ಗೆಲುವಿನ ಸನಿಹದ ನಾಗಾಲೋಟ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ NDA ಅಂದರೆ BJP ನೇತೃತ್ವದ ಮಹಾಯುತಿ ಗೆಲುವಿನ ಸನಿಹಕ್ಕೆ ಸಾಗ್ತಾ ಇರುವಂಥದ್ದು. ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿಗೆ ಭಾರೀ ಮುನ್ನಡೆ. 1,02,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡ ಪ್ರಿಯಾಂಕಾ. ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಗೆಲುವು ಬಹುತೇಕ ಖಚಿತ. ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿಗೆ ಭಾರೀ ಮುನ್ನಡೆ. 1,02,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡ ಪ್ರಿಯಾಂಕಾ. ಸಹಜವಾಗಿ ರಾಹುಲ್ ಗಾಂಧಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ವಯನಾಡನ್ನ ತಮ್ಮ ಸಹೋದರಿಗೆ ಬಿಟ್ಕೊಟ್ಟಿದ್ರು. ಇನ್ನು ಜಾರ್ಖಂಡ್ನಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. BJP 40, ಕಾಂಗ್ರೆಸ್ 38. ಹೇಳೋದಕ್ಕಾಗಲ್ಲ,
ಏನು ಬೇಕಾದರೂ ಆಗ್ಬೋದು. ಇಲ್ಲೂ ಕೂಡ ಹಾವು ಏಣಿ ಆಟ. ಚನ್ನಪಟ್ಟಣದಲ್ಲಿ 8ನೇ ಸುತ್ತಿನ ಮತ ಎಣಿಕೆ ಆರಂಭ. ಅಬ್ಬಾ, 11,000 ಮತಗಳಿಂದ ಯೋಗೇಶ್ವರ್ಗೆ ಭಾರಿ ಮುನ್ನಡೆ. ಅಂತರ ಹೆಚ್ಚಾಯಿತು, ಎದೆ ಬಡಿತ ಜೋರಾಯಿತು. ಆರಂಭದಿಂದ ಮುನ್ನಡೆಯನ್ನ ಸಾಧಿಸಿದ್ದ ನಿಖಿಲ್ಗೆ ಬಿಗ್ ಶಾಕ್. ಚನ್ನಪಟ್ಟಣದಲ್ಲಿ 8ನೇ ಸುತ್ತಿನ ಮತ ಎಣಿಕೆ ಆರಂಭ. ನಿಜಕ್ಕೂ ರಣರೋಚಕ ಇದು. ನೇರ ಹಣಾಹಣಿ. ಆದರೆ ಅಂತರ ಬಹಳ ಜಾಸ್ತಿ ಆಗಿದೆ.